ಇವತ್ತು MSIL ವತಿಯಿಂದ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮ MSIL ವತಿಯಿಂದ ಹೊಸ ಸಾಫ್ಟ್ವೇರ್ ಮತ್ತು ಮೊಬೈಲ್ ಆಪ್ ಇದನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ MSIL ಒಂದು ಸರ್ಕಾರಿ ಸಂಸ್ಥೆ. ಈ ಸರ್ಕಾರಿ ಸಂಸ್ಥೆ ಪ್ರಾರಂಭ ಆಗಿ 60 ವರ್ಷಗಳಾಗ್ತಾ ಇದೆ. 1966ರಲ್ಲಿ ಪ್ರಾರಂಭ ಆದದ್ದು. ಪ್ರಾರಂಭ ಆದ್ಮೇಲೆ ಈ ಸಂಸ್ಥೆ ಜನರ ವಿಶ್ವಾಸವನ್ನ, ಪ್ರೀತಿಯನ್ನ, ನಂಬಿಕೆಯನ್ನ ಉಳಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದೆ. 2005ರಲ್ಲೇ ಚಿಟ್ ಫಂಡ್ ವ್ಯವಹಾರ ಪ್ರಾರಂಭ ಆದರೂ ಕೂಡ ಈಗಾಗಲೇ 20 ವರ್ಷಗಳ ಮೇಲಾಯಿತು. ಆದರೆ ವ್ಯವಹಾರ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾಗಿರಲಿಲ್ಲ ಅಂತಕ್ಕಂಥ ಚಿತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಇತ್ತೀಚೆಗೆ MSILನವರು ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಈಗ ಅನೇಕ ಗ್ಯಾರಂಟಿ ಯೋಜನೆಗಳು ನಡೀತಾ ಇದ್ದಾವೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ ಹಾಗೂ ಯುವ ನಿಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬಹಳ ಜನರಿಗೆ ಉಳಿತಾಯ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ಉಳಿತಾಯ ಮಾಡಲಿಕ್ಕೆ ಹಣನೂ ಕೂಡ ಇರಬೇಕಾಗ್ತದೆ. ಬಹಳ ಜನ ಉಳಿತಾಯ ಮಾಡಿ ಅವ್ರಿಗೆ ಬೇಕಾದಂತ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಉಳಿತಾಯ ಮಾಡಲೇಬೇಕು. ಯಾಕಂತಂದ್ರೆ ಅವರು ಮದುವೆ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ಅಥವಾ ತುರ್ತು ಕೆಲಸಗಳಿಗೆ ಬೇಕಾದ್ರೆ ಹಣ ಬೇಕಾಗ್ತದೆ. ಈ ತುರ್ತು ವ್ಯವಹಾರಗಳಿಗೆ ಹಣ ಬೇಕಾದಾಗ ನಾವು ಉಳಿತಾಯ ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಈಗ ಬಹಳ ಜನ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ, ಈ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ
ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಎಲ್ಲ ಮಹಿಳೆಯರು ಕೂಡ ಅದರಲ್ಲಿ ಆ ಪಾರ್ಟಿಯವರು ಈ ಪಾರ್ಟಿಯವರು ಅಥವಾ ಅಂತಸ್ತಿನವರು ಈ ಅಂತಸ್ತಿನವರು ಅಂತಕ್ಕಂಥದ್ದಿಲ್ಲ. ಎಲ್ಲ ಜನರು ಕೂಡ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡಬಹುದು. ಅದರಿಂದ ಕನಿಷ್ಠ 1,500 ಇಂದ 2,000 ರೂಪಾಯಿ ಒಂದು ತಿಂಗಳಿಗೆ ಉಳಿತಾಯ ಆಗ್ತದೆ. 1,500 ಇಂದ 2,000 ರೂಪಾಯಿ ಉಳಿತಾಯ ಆಗ್ತದೆ. ಈ ದುಡ್ಡು ಉಳಿತಾಯ ಆಗುತ್ತಲ್ಲ, ಇದನ್ನ ಬೇರೆ ಕಡೆ ಹೂಡಿಕೆ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗೆ. ಆಮೇಲೆ ಗೃಹ ಜ್ಯೋತಿ ಮನೆ ಈಗ ಯಾರು ಕೂಡ ಹೆಚ್ಚು ಕಡಿಮೆ 90% ಆಫ್ ದಿ ಗ್ರಾಹಕರು 90% ಆಫ್ ದಿ ಗ್ರಾಹಕರು ಯಾರು ಕೂಡ ವಿದ್ಯುತ್ ಶಕ್ತಿ ಬಿಲ್ ಅನ್ನ ಕಟ್ಟಬೇಕಾದಂತ ಅಗತ್ಯ ಇಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ ನಾವು 10 kg ಅಕ್ಕಿಯನ್ನು ಕೊಡ್ತೀವಿ, ಅದರಲ್ಲೂ ಕೂಡ ದುಡ್ಡು ಉಳಿತಾಯ ಆಗುತ್ತೆ. ಹೀಗೆ ಉಳಿತಾಯ ಆದಂತ ದುಡ್ಡನ್ನ ಬೇರೆ ಕಡೆ ಉಪಯೋಗಿಸ್ಕೊಂಡು ಅದನ್ನು ಹೂಡಿ ಅವರಿಗೆ ಯಾವಾಗ ಬೇಕಾಗ್ತದೆ ಆವಾಗ ಅದನ್ನು ತಗೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಸೊ ಇಲ್ಲಿ ಈ ಹೂಡಿಕೆ ಹಣ ಇದೆಯಲ್ಲ, ಈ ಹೂಡಿಕೆ ಹಣ ಸುರಕ್ಷಿತವಾಗಿ ಮಾಡತಕ್ಕಂಥದ್ದು ಅತ್ಯಂತ ಅಗತ್ಯ. ಬಹುಶಃ MSIL ನಲ್ಲಿ ಯಾರ್ಯಾರು ಹಣ ಹೂಡ್ತಾರೆ ಅವರೆಲ್ಲರಿಗೂ ಕೂಡ ಸುರಕ್ಷತೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ಮೋಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಡೆ ಹಳ್ಳಿನಲ್ಲಿ ಇಲ್ಲೂ ಕೂಡ ಪಟ್ಟಣದಲ್ಲಿಗಳು ಕೂಡ ಚೀಟಿ ಅಂತ ಹಾಕತ್ತಿದ್ರು. ಚೀಟಿ ಅದಕ್ಕೆ ಸುರಕ್ಷತೆ ಇರ್ತಿರ್ಲಿಲ್ಲ. ನಾನು ಎಲ್ಲರೂ ಮೋಸ ಮಾಡ್ತಾರೆ ಅಂತ ಹೇಳಕ್ ಹೋಗಲ್ಲ, ಕೆಲವರು ಮೋಸ ಮಾಡ್ತಾರೆ. ಅನೇಕ ಪತ್ರಿಕೆಗಳಲ್ಲೆಲ್ಲ ನೀವು ವರದಿಗಳಾಗಿದ್ದಾವೆ, ನೋಡಿರ್ಬೇಕು. ಆದರೆ ಇಲ್ಲಿ ಇದು ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ ನಿಮಗೆ ಭದ್ರತೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. MSIL ನವರು ಬರೀ 5% ಮಾತ್ರ ಕಮಿಷನ್ ತಗೊಳ್ಳೋದು. 5%, ಅದಕ್ಕಿಂತ ಜಾಸ್ತಿ ತಗೊಳ್ಳಲ್ಲ. 5% ಕಮಿಷನ್ ತಗೊಳ್ತಾರೆ. ಅದು ಲಾಭ ಮಾಡೋದು ಬೇರೆ ಪ್ರಶ್ನೆ, ಲಾಭ ಆಗ್ಲೇಬೇಕಲ್ಲ. ಇದೇನು ಖರ್ಚಾಗೋದಿಲ್ಲ, ಇದು ಖರ್ಚಿನ ಬಾಬ್ತಲ್ಲ, ಇದು ಮಾಡಲೇಬೇಕು. ಈಗ ಕೇರಳ ರಾಜ್ಯದಲ್ಲಿ 4,000 ಕೋಟಿ ವಹಿವಾಟು ನಡೀತದೆ. ಎಷ್ಟು? 60,000 ಕೋಟಿನ 47,000 ಕೋಟಿ ವಹಿವಾಟು ನಡೀತದೆ. ಕರ್ನಾಟಕದಲ್ಲಿ ಇನ್ನೂ 500 ಕೋಟಿ ಇದೆ. ನಾನು ಕೇಳಿದೆ MDಗೆ, ನಾವು ಇನ್ನು 2 ವರ್ಷದಲ್ಲಿ 5,000 ಕೋಟಿ ತಲುಪ್ತೀವಿ, ಇನ್ನು 10 ವರ್ಷದಲ್ಲಿ 10,000 ಕೋಟಿ ತಲುಪ್ತೀವಿ ಅಂತ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ಲಾಭ ಮಾಡೋದು ಉದ್ದೇಶ ಅಲ್ಲ. ಬಹಳ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಯಾರು ಉಳಿತಾಯ ಮಾಡಿ ಹಣವನ್ನ ತಮ್ಮ ಖರ್ಚಿಗೋಸ್ಕರ
ಅಗತ್ಯ ಖರ್ಚಿಗೋಸ್ಕರ ಇನ್ನೊಂದ್ ಕಡೆ ಹೂಡ್ತಾರೆ, ಅದು ಸುಭದ್ರವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಈ ಖಾಸಗಿ ಚೀಟಿಗಳೆಲ್ಲ ನಡೀತಾ ಇರ್ತವೆ, ಅಲ್ಲಿ ಗ್ಯಾರಂಟಿ ಇರೋದಿಲ್ಲ, ಇಲ್ಲಿ ಗ್ಯಾರಂಟಿ ಇರ್ತದೆ. ಈ ಚಿಟ್ ಫಂಡ್ ನಲ್ಲಿ ಎಂತದು MSI ನಲ್ಲಿ ನಡೆಸ್ತಕ್ಕಂಥದ್ದು ಗ್ಯಾರಂಟಿ ಇರ್ತದೆ. ನಿಮ್ಮ ಹಣ ಗ್ಯಾರಂಟಿಯಾಗಿ ವಾಪಸ್ ಬರ್ತದೆ ಅಂತೇಳಿ ನೀವು ನಂಬಿಕೆಯನ್ನ ಇಟ್ಕೋಬಹುದು ಅಲ್ವಾ? ಯಾರಿಗಾರು ಅನುಮಾನ ಇದೆಯಾ? ಅದಕ್ಕೋಸ್ಕರ ಹೂಡಿಕೆ ಮಾಡಿ. ಯಾರ್ಯಾರು ಉಳಿತಾಯ ಮಾಡ್ತಾರೆ ಅವರೆಲ್ಲರೂ ಕೂಡ ಹೂಡಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅದು ನಿಮಗೆ ಅನುಕೂಲ ಆಗ್ತದೆ ಅಲ್ವಾ? ಈಗ ಎಲ್ರಿಗೂ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತವೆ. ಮನೆ ಕಟ್ಟಬೇಕಾಗ್ತದೆ, ಮದುವೆ ಮಾಡಬೇಕಾಗುತ್ತೆ, ಆಮೇಲೆ ಮಕ್ಕಳನ್ನ ಓದಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ, ಆರೋಗ್ಯ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕೆಲಸ ಇರ್ತದೆ. ಇವಕ್ಕೆಲ್ಲ ದುಡ್ಡು ಬೇಕಲ್ಲ. ದುಡ್ಡಿದ್ದರೂ ಏನು ನಡೆಯೋದಿಲ್ಲ ಈಗ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಅವಿಭಾಜ್ಯ ಅಂಗ ಹಣ. ಹಣ ಇದ್ರೆ ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ, ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಹಣ ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಣ ಗಳಿಸ್ತಕ್ಕಂಥದ್ದು ಮುಖ್ಯ, ಹಾಗೇನೆ ಅದನ್ನ ಸುಭದ್ರವಾಗಿ ಹೂಡಿಕೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದು. ಉಳಿತಾಯ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವೆಲ್ಲರೂ ಕೂಡ ಯಾರ್ಯಾರು ಹಣ ಉಳಿತಾಯ ಮಾಡ್ತೀರಿ ಅವರೆಲ್ಲರೂ ಕೂಡ ಅದಕ್ಕೆ MSI ನಲ್ಲಿ ಹೂಡಿಕೆ ಮಾಡಿ. ನಿಮ್ಮ ಹಣ ಪ್ರಾಮಾಣಿಕವಾಗಿ ವಾಪಸ್ ಬರ್ತದೆ. ಅದಕ್ಕೆ ಸಾಫ್ಟ್ವೇರ್ ಅನ್ನು ಕೂಡ ತಯಾರು ಮಾಡಿದ್ದೀವಿ. ಈಗ ಆನ್ಲೈನ್ ಮೂಲಕನೂ ಕೂಡ ನೀವು ಹೂಡಿಕೆ ಮಾಡಬಹುದು, ಆನ್ಲೈನ್ ಮೂಲಕನೂ ಕೂಡ ನೀವು ಕೂಗ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಅದರಿಂದ ಇವೆಲ್ಲರೂ ಕೂಡ ಈಗ ಟೆಕ್ನಾಲಜಿ ಮುಂದುವರಿತಾ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಅದರಿಂದ ಈ ಕೆಲಸವನ್ನು ಕೂಡ MSI ನವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಈ ಇದೆಯಲ್ಲ ಮೈಕ್ರೋ ಫೈನಾನ್ಸಸ್ ಬಹಳ ಜನ ಕಳ್ಕೊಂಡಿದ್ದಾರೆ. ಅದಕ್ಕೆ ನಾವೊಂದು ಕಾನೂನು ಮಾಡಿದೀವಿ, ಕಳ್ಕೊಳಕ್ ಹೋಗ್ಬೇಡಿ. ಈ ಸಾಲ ತಗೊಂಡಿರ್ತಾರಲ್ಲ ಅಲ್ಲಿ ಬಹಳ ಕಿರುಕುಳಗಳು ಜಾಸ್ತಿ ಆಗ್ತವೆ. ಅದಕ್ಕೆ ಒಂದು ಕಾನೂನು ಮಾಡಿದೀವಿ, ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಅಧ್ಯಾದೇಶ 2025. ಇದಕ್ಕೆ ಈ ಕಾನೂನು ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೈಕ್ರೋ ಫೈನಾನ್ಸ್ನವರು ಸಾಲ ಕೊಟ್ಟು ಕಿರುಕುಳ ಮಾಡಬಾರದು, ಕಿರುಕುಳಕ್ಕೆ ಒಳಗಾಗಬಾರದು. ಸಾಲ ತಗೊಂಡವರು ಅವರ ಹಕ್ಕನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನ ತಂದಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ MSI ನಲ್ಲಿ ನೀವು ಮೋಸ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಖಾಸಗಿ ಸಂಸ್ಥೆ ಅಲ್ಲ, ಸರ್ಕಾರಿ ಸಂಸ್ಥೆ. ಸರ್ಕಾರ ಮೋಸ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೊಸ ಸಾಫ್ಟ್ವೇರ್ ಏನು MSI ಅವರು ತಯಾರು ಮಾಡಿದ್ದಾರೆ, ಹೊಸ ಸಾಫ್ಟ್ವೇರ್
ಹಾಗೂ ಮೊಬೈಲ್ ಆ್ಯಪ್ ಇದನ್ನು ಅತ್ಯಂತ ಸಂತೋಷದಿಂದ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದರ ಉಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗ್ದೇನೆ ನನ್ನ ಮಾತುಗಳನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.